ಹೌದು, ಚಿಕ್ಕಬಳ್ಳಾಪುರ ನಗರಕ್ಕೆ ಮಳೆ ನೀರಿನ ಗಂಡಾಂತರ ಇದೆ. ಕಳೆದ ವರ್ಷ ಉತ್ತಮ ಮಳೆಯಾಗಿ ಚಿಕ್ಕಬಳ್ಳಾಪುರ ನಗರದ ಮನೆಗಳಿಗೆ, ರೈತರ ತೋಟಗಳಿಗೆ ಮಳೆ ನೀರು ನುಗ್ಗಿ ದೊಡ್ಡ ಅವಾಂತರವೇ ಸೃಷ್ಟಿ ಮಾಡಿತ್ತು. ನಗರ ಬೆಳೆದಂತೆ ಬಡಾವಣೆಗಳು ಹೆಚ್ಚಾಗುತ್ತಿವೆ. ಕೆಲ ಬಡಾವಣೆಗಳಲ್ಲಂತೂ ಪಕ್ಕದಲ್ಲೇ 10 ರಿಂದ 15 ಅಡಿಗಳಷ್ಟು ರಾಜಕಾಲುವೆ ಹಾದು ಹೋಗಿದ್ರೆ ಅವನ್ನ ಒತ್ತುವರಿ ಮಾಡಿಕೊಂಡು 3-4 ಅಡಿಗಳಿಗೆ ತಂದಿದ್ದಾರೆ. ಇದರಿಂದ ನೀರು ಸರಾಗವಾಗಿ ಹೋಗದೆ ತಗ್ಗು ಪ್ರದೇಶದ ಜಮೀನು ಮನೆಗಳಿಗೆ ನೀರು ನುಗ್ಗುವ ಪರಿಸ್ಥಿತಿ ಎದುರಾಗಿದೆ. ಈಗಾಗಲೇ ಮಳೆಗಾಲ ಆರಂಭವಾಗಿದ್ದು, ಕಂದವಾರ ಕೆರೆಯಿಂದ ಹೊಸ ಕೆರೆಗೆ ಹರಿಯುವ ರಾಜಕಾಲುವೆಗಳು ಒತ್ತುವರಿಯಾಗಿ ದೊಡ್ಡ ದೊಡ್ಡ ಬಡಾವಣೆಗಳು ತಲೆ ಎತ್ತಿವೆ. ಇದರಿಂದ ಈ ಭಾಗದ ತಗ್ಗು ಪ್ರದೇಶಗಳಲ್ಲಿ ವಾಸಿಸುವ ನಿವಾಸಿಗಳಿಗೆ ಮಳೆ ಬಂದರೆ ಏನು ಗತಿ ಎಂದು ಎದೆಯಲ್ಲಿ ಢವ ಶುರುವಾಗಿದೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಈ ಚಿಕ್ಕಬಳ್ಳಾಪುರದ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಮಳೆ ಸಿಂಪಲ್ಲಾಗಿ ಮಳೆ ಬಂದರೂ ಕೂಡ ಲೇಔಟ್ಗಳೆಲ್ಲ ಮಾಡಿ ಮನೆಗಳಲ್ಲಿ ನೀರು ಬರ್ತಾ ಇದ್ದಾವೆ. ರಾಜಕಾಲುವೆಗಳು ಒತ್ತುವರಿ ಮಾಡಿಕೊಂಡು ರಾಜಕಾಲುವೆ ತೆರವುಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಕಂದವಾರ ಕೆರೆಯಿಂದ ಹೊಸಕೆರೆ ಗಂಟ ಕಾಲುವೆಗಳೇ ಇಲ್ಲ. ರೈತರು ಜಮೀನುಗಳಲ್ಲಿ ತುಂಬಿಕೊಂಡಿದೆ, ಮನೆಗಳು ಕೂಡ ಹೋಗ್ತೈತೆ. ಹೊಸ ಲೇಔಟ್ಗಳು ಆಗ್ತಾ ಇದ್ದಾವೆ. ಡೆವಲಪ್ ಆಗದಷ್ಟನ್ನು ಕೂಡ ಲೇಔಟ್ಗಳಲ್ಲಿ ತುಂಬ್ಕೊಂಡು ಬಂದರೆ ಈಗ ಯಾವೇ ಅಧಿಕಾರಿಗಳು ಬರಲಿ, ಡಿ ಸಿ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಸಣ್ಣ ನೀರಾವರಿ ಆಗಿರ್ಬೋದು, ಮಳೆ ಬಿಂದು ನೀರು ಒಳಗೆ ಬಂದಾಗ ಮಾತ್ರ ಬರ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಟೈಮಲ್ಲಿ ಇವರೇನು ಕೆಲಸ ಮಾಡೋದಕ್ಕೆ, ಕಾಮಗಾರಿ ಮಾಡೋದಕ್ಕೆ ಇವ್ರಿಗೆ ಅವಕಾಶ ಸಿಕ್ಕಲ್ವಾ? ಟೈಮ್ ಇಲ್ವಾ? ಇನ್ನೇನು ಮಾಡ್ತಾಯಿದ್ದಾರೆ ಇವರು? ಮುಂದಿನ ದಿನಗಳಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದಿನ ದಿವಸಗಳಲ್ಲಿ ರೈತರೆಲ್ಲನೂ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಮುಂದಿನ ಏನು ನಾವು ಈ ರಾಜಕಾಲುವೆ ಒತ್ತುವರಿ ಬಗ್ಗೆ ರೈತರು ಅನುಭವಿಸ್ತಾ ಇದ್ದಾರೆ ಕಷ್ಟಗಳು ಅಂತ ಹೇಳ್ಬಿಟ್ಟು ಅವ್ರಿಗೆ ಅಧಿಕಾರಿಗಳಿಗೆ ಗೊತ್ತಿಲ್ಲ, ಎಲ್ಲ ಕುಂತ್ಕೊಂಡಿದ್ದಾರೆ. ಫಸ್ಟ್ ಕಣ್ಣು ತೆಗೆದು ಇಲ್ಲಿ ರಾಜಕಾಲುವೆಗಳು ತೆರವುಗೊಳಿಸಿ ಫಸ್ಟ್ ರೈತರ ಸಮಸ್ಯೆ ಬಗೆಹರಿಸ್ರಿ. ಯಾವ ರೀತಿ ಮನೆಗಳು ನೀರು ನುಗ್ಗುತ್ತೆ ಕಳೆದ ಬಾರಿ? 3 ವರ್ಷದಿಂದನೂ ಹೇಳ್ತಾ ಇದ್ದೀವಿ. ದಿವನ್ ಸೆಟ್ ಆಗಿರ್ಬೋದು, CMC ಲೇಔಟ್ ಆಗಿರ್ಬೋದು, ಹೊಸ ಲೇಔಟ್ಗಳು ಯಾವುದೇ ವಿನಾಯಕ ಲೇಔಟ್ ಆಗಿರ್ಬೋದು, ಇಂಥ ಲೇಔಟ್ಗಳಲ್ಲಿ ಹೋದ ವರ್ಷ ಕೂಡ ನಮ್ಮ DC ಅವರಿದ್ದಾಗ ನೀರು ತುಂಬಿಕೊಂಡಾಗ ಓಡ್ ಬಂದರು JCBಗಳು ಎತ್ಕೊಂಡು. ಮತ್ತು ಈ ವರ್ಷ ಆದರೂ ಕೂಡ ಈ ಕಡೆ ಬರಲಿಲ್ಲ. ಮತ್ತು ಏನು ಇವರು ಅಧಿಕಾರಿಗಳು ಕಣ್ಮುಚ್ಕೊಂಡಿದ್ದಾರೆ. ಮತ್ತು ಇವಾಗಿನ್ನ ಶಾಂಪಲ್ ಮಳೆ ಇವತ್ತು ನೀರುಗಳು ತುಂಬಿಕೊಂಡಿದ್ದಾವೆ. ಮತ್ತು ಇನ್ನು ಇಂಥ ಮಳೆಗಳು ಜಾಸ್ತಿ ಆದಾಗ ರೈತರ ಪರಿಸ್ಥಿತಿ ಏನಂತ ನೀವು ಯೋಚನೆ ಮಾಡಿ. ಹೌದು, ಮನೆಗಳಲ್ಲಿ ನೀರು ನಿಲ್ತಾ ಇದೆ. ಇವಾಗ ಲೇಔಟ್ಗಳು ಹೊಸದಾಗಿ ಆಗ್ತಾ ಇದ್ದಾವೆ. ರಾಜಕಾಲುವೆಗಳು ಒತ್ತುವರಿ ಮಾಡಬೇಕು, ಆದಷ್ಟು ಬೇಗ ಎಚ್ಚೆತ್ಕೊಬೇಕು ಅಧಿಕಾರಿಗಳು. ಇನ್ನು ನಗರಸಭೆ ಅಧಿಕಾರಿಗಳು ಕೂಡ ಈಗಾಗಲೇ ಮಳೆಯ ಆರಂಭದಲ್ಲೇ ಸೂಕ್ತ ಕ್ರಮ ತೆಗೆದುಕೊಂಡಿದ್ದು, ರಾಜಕಾಲುವೆ ನೀರು ಹೆಚ್ಚಾಗಿ ಹರಿಯುವ ಜಾಗಗಳಲ್ಲಿ JCB ಮೂಲಕ ಹೂಳು ತೆಗೆದು ಸ್ವಚ್ಛ ಮಾಡುತ್ತಿದ್ದು, ಕಳೆದ ವರ್ಷ ಆದಂತೆ ಈ ವರ್ಷವೂ ಆಗಬಾರದು ಎಂದು ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿದ್ದೇವೆ ಎಂದು ನಗರಸಭೆ ಆಯುಕ್ತ ಮಂಜುನಾಥ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭಾ ವತಿಯಿಂದ ಈಗಾಗಲೇ ಮಳೆ ಬರ್ತಾ ಇರೋದ್ರಿಂದ ನಾವು ರಾಜಕಾಲುವೆಗಳಾಗಿರ್ಬೋದು, ಡ್ರೈನ್ ಆಗಿರ್ಬೋದು, ಇವನ್ನೆಲ್ಲ ಈಗಾಗಲೇ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲೆಲ್ಲಿ ನೀರು ನಿಂತಿದೆ ಅದನ್ನು ಯಾಕೆ ಹೋಗ್ತಾ ಇಲ್ಲ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನಾವು ಮಣ್ಣೇನಾರ ಕಟ್ಕೊಂಡ್ರೆ ಅದನ್ನೆಲ್ಲ ತೆಗಿತಾ ಇದ್ದೀವಿ. ಹಾಗಾಗಿ ಮಳೆ ಜೋರಾಗಿ ಬಂದರೂ ಅದಕ್ಕೆ ಏನೇನು ಬೇಕೋ ಮುಂಜಾಗ್ರತಾ ಕ್ರಮಗಳನ್ನ ತೊಗೊಂಡಿದ್ದೀವಿ. ಸರ್, ಕಳೆದ ವರ್ಷ ಕೂಡ ಮನೆಗಳಿಗೆ ಹಲವಾರು ಮನೆಗಳಿಗೆ ನೀರು ನುಗ್ಗಿದ್ದು, ತೋಟಗಳಿಗೆ ನೀರು ನುಗ್ಗಿತ್ತು. ಅದು ಕೂಡ ರಾಜಕಾಲುವೆಗಳು ಒತ್ತುವರಿ ಆಗಿತ್ತು ಸ್ವಲ್ಪ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೊಂಡು ಮುಂದೆ ನೀರು ಸರಾಗವಾಗಿ ಹೋದರೆ ಈ ಇರೋ ಡ್ರೈನು ಸಾಕಾಗುತ್ತೆ. ರಾಜಕಾಲುವೆ ಒತ್ತುವರಿ ಆಗಿದ್ದರೆ ಅದನ್ನು ನಾವು ಸರ್ವೆ ಮಾಡಿಸಿ ಅದನ್ನು ತಿಳ್ಕೊಬೇಕಾಗತ್ತೆ. ಅದ್ರ ಬಗ್ಗೆ ನನಗೆ ಈಗ ಸದ್ಯದ ಮಾಹಿತಿ ಇಲ್ಲ. ಬಟ್ ನಾವು ನೀರು ಹೋಗೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕ್ರಮ ಕೈಗೊಂಡಿಲ್ಲ. ನಾವು ಏನೇನು ರಾಜಕಾಲುವೆ ಇದ್ದಾವೋ ಆ ರಾಜಕಾಲುವೆಗಳನ್ನ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಕ್ಲೀನ್ ಮಾಡಿಸ್ಕೊಂಡು ನೀರು ಹೋಗೋದಕ್ಕೆ ಏನೇನು ಬೇಕೋ ಎಲ್ಲ ಕ್ರಮ ಕೈಗೊಳ್ತೀವಿ. ಜನ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ಏನಾದರೂ ತಗೋಬೇಕಾಗ್ತದೆ? ಏನಾದರೂ ಮುನ್ನೆಚ್ಚರಿಕೆ ಕ್ರಮ ಅವ್ರು ಏನು ತೊಗೋಬೇಕಂತಂದರೆ ಅವ್ರವ್ರ ಮನೆ ಮುಂದೆ ಕಸನ ತಂದು ಬೀದಿಲಿ ಬಿಸಾಕ್ದಿದ್ರೆ ಅಷ್ಟೇ ಸಾಕು. ಮತ್ತು ಡ್ರೈನ್ಗಳನ್ನೆಲ್ಲ ಬ್ಲಾಕ್ ಆಗ್ತಾಯಿದ್ದಾವೆ. ಕಸ ಇರೋದ್ರಿಂದ ಬ್ಲಾಕ್ ಆಗ್ತಾಯಿದ್ದಾವೆ, ಪ್ಲಾಸ್ಟಿಕ್ ಬಿದ್ದಿದೆ. ಹಾಗಾಗಿ ಅದನ್ನು ಜನ ನಮಗೆ ಸಹಕರಿಸಬೇಕಾಗಿರೋದು ಇಷ್ಟೇ. ಕಸ ವಿಲೇವಾರಿನ ಸಮರ್ಪಕವಾಗಿ ಎಲ್ಲರೂ ಗಾಡಿಗಳಿಗೆ ಕೊಟ್ಬಿಟ್ರೆ ನಮಗೇನು ಸಮಸ್ಯೆ ಬರೋಲ್ಲ. ಒಟ್ಟಾರೆ ಮಳೆರಾಯ ಕೃಪೆ ತೋರಿದ್ದು ಈಗೀಗ ಮಳೆ ಚುರುಕುಗೊಳ್ಳುತ್ತಿದೆ. ಒಂದು ವೇಳೆ ಬಿರುಸಿನ ಮಳೆಯಾದಾಗ ಎಚ್ಚೆತ್ತುಕೊಳ್ಳುವ ಬದಲು ಈಗಲೇ ಎಚ್ಚೆತ್ತುಕೊಂಡು ರಾಜಕಾಲುವೆಗಳ ಒತ್ತುವರಿ ತೆರವುಗೊಳಿಸಿ ಹಾಗೂ ಚರಂಡಿಗಳಲ್ಲಿ ನೀರು ಸರಾಗವಾಗಿ ಹೋಗುವಂತೆ ಮಾಡಿದ್ರೆ ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ಧಕ್ಕೆಯಾಗದಂತೆ ಕ್ರಮ ವಹಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.